ಮೊಳಕಾಲ್ಮೂರು ಪಟ್ಟಣದ ಶ್ರೀ ನುಂಕಮಲೆ ಸಿದ್ದೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಮೊಳಕಾಲ್ಮೂರು ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪ್ರಗತಿಯ ಬಗ್ಗೆ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಮಾತನಾಡಿ, ಮೊಳಕಾಲ್ಮೂರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವಂತಹ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಯು ವಿನಾಕಾರಣ ವಿಳಂಬ ಆಗ್ತಾ ಇದ್ದು, ಇದನ್ನ ತಾಲೂಕಿನ ರೈತ ಸಂಘಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತೆ. ಶೀಘ್ರವಾಗಿ ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆ ತಲುಪಬೇಕಾದಲ್ಲಿ ತಾಲೂಕಿನ ಎಲ್ಲಾ ರೈತರು ಹೋರಾಟಕ್ಕೆ ಇಳಿಯುವಂಥದ್ದು ಅನಿವಾರ್ಯ ಆಗಿದೆ. ಇಲ್ಲವಾದರೆ ತಾಲೂಕಿಗೆ ನೀರು ಬರುವಂಥದ್ದು ಕನಸಿನ ಮಾತಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತಹ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸೋದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟಕ್ಕೆ ಇಳಿಬೇಕಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಹಳ್ಳಿ ರವಿಕುಮಾರ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೊಂಡಾಪುರ ಪರಮೇಶಪ್ಪ, ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಡಾಕ್ಟರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಸೇರಿದಂತೆ ವಿವಿಧ ರೈತ ಸಂಘ ಹಾಗೆ ಪ್ರಗತಿಪರ ಸಂಘಟನೆಗಳ ತಾಲೂಕು ಮಟ್ಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಆಮೇಲೆ ಯಾರು ಬೇರೆ ಕಡೆಯಿಂದ ಅವ್ರಿಗೆ ಕೊಟ್ಟಿದ್ದು ನಮ್ಗೆ ಕೊಟ್ಟಿಲ್ಲ ಅಂತ ಕೇಳಿದ್ರು, ತೆಗೆದುಬಿಡಿ. ಏನು ಮಾಡೋದು? ಮತ್ತೆ ಚಳವಳಿ ಕರೆದ್ರೆ ಜನ ಬರಲ್ಲ. ನಾನೇನು ಮಾಡಿದೆ, ಈಗ ಈ ನಮ್ಮ ಸಂಘಟನೆಗಿಂತ ಸರ್ಕಾರಿ ನೌಕರರು ಸಂಘ ಭಾರಿ ಪವರ್ಫುಲ್. ಅವ್ರು ಯಾರೇ ಆಗಿಲ್ಲ, ಅವ್ರು ಎಷ್ಟೇ ಅವ್ರಿಗೆ ವೈಮನಸ್ಸಿದ್ರು ಕೂಡ ಅವರು ಕಟ್ಟಾಗ್ತಾರೆ. ಅದಕ್ಕೊಂದು ಬುದ್ಧಿವಂತಿಕೆ ಮಾಡಿ ಆ ಇಂಜಿನಿಯರ್ ತಗೊಂಡ್ಬಂದು ಇಲ್ಲಿ ನನ್ನ ತೋಟ ಕೂಡಾಕಬೇಕು ಅಂತ ಒಂದು ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿ ನಮ್ಮ ಹಿರಿಯರ ಹತ್ರ ಹೋಗಿ ಕೇಳಿದೆ, ಅಣ್ಣ ಹಿಂಗೆ ಆಗ್ಬಿಟ್ಟಿದೆ, ಗದ್ದೆ ಮಳೆಗೆ ಹೋಗುತ್ತೆ, ಕರೆಂಟ್ ಬರ್ತಾ ಇಲ್ಲ, ಮತ್ತು ಹೆಂಗೆ ಮಾಡೋದು ಅಂತ, ಏನು ಮಾಡಬೇಕು ಅಂತಂದ್ರೆ ಹಿಂಗೆ ನನ್ನ ಅಭಿಪ್ರಾಯ ಎಲ್ಲ ಹೇಳಿದೆ. ಯಾರು ಬರ್ತಾರೋ ಈಗ ಅವನ್ನ ಇಂಜಿನಿಯರ್ ಇಟ್ಕೊಂಡ್ರೆ ಜೈಲಿಗೆ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ. ಯಾರು ಬರ್ತಾರೆ ನಿಮ್ಮ ಹಿಂದೆ ಜೈಲಿಗೆ ಅಂತಂದರು. ನಾನು ನನ್ನ ಹೆಂಡತಿ, ನಮ್ಮ ಅಣ್ಣ ಹೆಂಡತಿ 4 ಜನ ಹೋಗ್ತೀವಿ. ಅದು ಸರ್ಕಾರದಲ್ಲಿ ಇಶ್ಯೂ ಆಗಲಿ ಅಂತ ಹೇಳಿದೆ. ಕರೆಂಟ್ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಬೇಡ, ಅದು ಸರ್ಕಾರದಲ್ಲಿ ರೈತರು ಕರೆಂಟ್ ಇರೋದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಒಂದು ಇಶ್ಯೂ ಆಗಲಿ ಅಂತ ಅಂದೆ. ಅವ್ರನ್ನ ಇಲ್ಲಿ ಲಕ್ಷ್ಮಣಪ್ಪ ಅಂತ ಏಡಬಲ್ ಇದ್ರು, ಅವ್ರನ್ನ ತಗೊಂಡು ಹೋಗಿ ವೋಲ್ಟೇಜ್ ನೋಡಿ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಿದೆ. ಇದು ಹಾಗೆ ಹೀಗೆ ಅದನ್ನ ಹಂಗೆ ಹಾಕ್ಬೇಕು, ಇದು ನಿಂದ ಹಾಕ್ಬೇಕು. ನನಗೆ ಅದೆಲ್ಲ ಬೇಕಿದೆ. ಯಾರು ಹೇಳಿದ್ರು ನೀರು ಎಲ್ಲಿಂದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ರೈತನಿಗೆ ನೀರು ಕೊಡಬೇಕಷ್ಟೇ. ಇವತ್ತು ಬಾಂಬೆಯಿಂದ ಇದ್ಯಾವುದು ಗ್ಯಾಸ್ ಪೈಪ್ಲೈನ್ ಮೂಲಕ ಬಿಡದಿಗೆ ಹೋಗುತ್ತೆ ಗ್ಯಾಸ್. ಬಾಂಬೆಯಲ್ಲಿ ಇದ್ದರೆ ಬಿಡದಿಯಲ್ಲಿ ಪೆಟ್ರೋಲು ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ಪೈಪ್ಲೈನ್ನೇ ಬರುತ್ತೆ. ಹಂಗೆ ಯಾವುದೋ ಮೂಲೆಯಿಂದ ನೀರು ತರ್ಬೋದು. ಅದು ನಮ್ಮ ಒತ್ತಡ ಇದ್ದರೆ ಮಾತ್ರ ಸಾಧ್ಯ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.